ಓಕೆ, ಇದನ್ನು ಕಟ್ಬಿಡೋಣ. ಪೀಸ್ ವೇರ್ ಎಲ್ಲ ನಮ್ಮ ವಿಡಿಯೋಗಳನ್ನು ನೋಡಲಿಕ್ಕೆ ನೋಬಲ್ ಟೆಕ್ನಿಕಲ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ಹೊಸ ವಿಡಿಯೋಗಳಿಗೋಸ್ಕರ ಬೆಲ್ ಬಟನ್ ಒತ್ತಿರಿ. ನಮ್ಮ ವಿಡಿಯೋವನ್ನು ಲೈಕ್ ಮಾಡಿ ಮತ್ತು ಶೇರ್ ಮಾಡಿರಿ. ಓಕೆ, ನಮಗೆ ಈ ಥರದ್ದು ರೆಡಿ ಇದೆ ನೋಡಿ. ಈ ಥರ ನಮಗೆಲ್ಲ ಇದೆ, ಎಲ್ಲ ಸಂಪೂರ್ಣ ರೆಡಿ ಆಗಿದೆ ವೆಲ್ಡಿಂಗು. ಇನ್ನು ನೆಕ್ಸ್ಟ್ ನಾವು ಇದನ್ನು ಸ್ಟಾರ್ ಕನೆಕ್ಷನ್ ಮಾಡಬೇಕು. ಸ್ಟಾರ್ ಕನೆಕ್ಷನ್ ನೋಡಿ, ಈ ಥರ ಫಿನಿಶಿಂಗ್ ಬರಬೇಕು. ಹಿಂಭಾಗದಲ್ಲಿ ಈ ಥರ ಫಿನಿಶಿಂಗ್ ಬರಬೇಕು. ಜಾಸ್ತಿ ವೆಂಡಿಂಗ್ ಮುಂದಕ್ಕೂ ಬರಬಾರ್ದು, ಹಿಂದಕ್ಕೂ ಹೋಗಬಾರ್ದು. ಮಧ್ಯಾಂತರದಲ್ಲಿ ವೆಂಡಿಂಗ್ ಜಾಸ್ತಿ ಮುಂದಕ್ಕೆ ಬಂದರೆ ಪ್ಲಾಂಜಿ ಗಟ್ಟಿತೈತಿ, ಹಿಂದಕ್ಕೆ ಹೋದರೆ ವೆಂಡಿಂಗ್ ಮಾಡಲಿಕ್ಕಾಗಲ್ಲ. ಇಲ್ಲೂ ಅಷ್ಟೇ, ನೆಕ್ಸ್ಟ್ ನಮಗೆ ಕೇಬಲ್ ಕಟ್ಟೋಕ್ಕಾಗಲ್ಲ. ಜಾಸ್ತಿ ವೆಂಡಿಂಗ್ ಮಾಡ್ಕೊಂಡ್ರೆ ಸೈಜನ್ನು ನೋಡಿ ಕರೆಕ್ಟಾಗಿ ತೊಗೋಬೇಕು. ಪ್ಲಾಂಜಿಲಿ ನಿಂತ್ಕೋದ್ರೆ ನಂತರ ವೆಂಡಿಂಗಲ್ಲಿ ಬಂದು ಕರೆಕ್ಟ್ ಸೈಜ್ ಇದೆ. ನಂತರ ನಮಗೆ 6 ಟರ್ಮಿನಲ್ ಉಳಿದಿದ್ದಾವೆ. ಈ 6 ಟರ್ಮಿನಲ್ ನಮಗೆ ಏನಾಗ್ತದೆ ಅಂದರೆ 3 ಸ್ಟಾರ್ ಆಗುತ್ತೆ. ನಂತರ 3ನ ನಾವು ಕನೆಕ್ಷನ್ಸ್ ಕೊಡ್ತೀವಿ. ಓಕೆ, ಸ್ವಲ್ಪ ಬ್ರೇಕ್ ತೊಗೊತಾ ಇದ್ದೇವೆ, ಸ್ಟಾಪ್ ಮಾಡಿ. ಹಾಯ್ ಫ್ರೆಂಡ್ಸ್, ಈಗ ನಾನು ಸಬ್ಮರ್ಸಿಬಲ್ ಮೋಟರ್ಸ್ದು ಫೈನಲ್ ಕನೆಕ್ಷನ್ಸ್ ನಿಮಗೆ ತೋರಿಸ್ಕೊಡ್ತಿದ್ದೇನೆ. ಫೈನಲ್ ಕನೆಕ್ಷನ್ಸ್ ಯಾವ ಥರ ಮಾಡಬೇಕು ಅಂತ ಹೇಳ್ಬಿಟ್ಟು ಇದರಲ್ಲಿ ಸ್ಟಾರ್ ಕನೆಕ್ಷನ್ ಅಂತ ಮಾಡ್ತಿದ್ವಿ ನಾವು. ಕಾರಣ ಇದು RH P ಮೋಟರ್ ಇದರಿಂದ ಸ್ಟಾರ್ ಕನೆಕ್ಷನ್ ಆಗ್ತೀವಿ. ಸ್ಟಾರ್ ಕನೆಕ್ಷನ್ಸನ್ನು ಯಾವ ಥರ ಮಾಡಬೇಕು, ಈಗ ಆಲ್ರೆಡಿ ನಾವು ವೆಂಡಿಂಗನ್ನು ಮಾಡಿಬಿಟ್ಟು ನಿಮಗೆ 6 ಟರ್ಮಿನಲ್ಸನ್ನು ಹೊರಗಡೆ ತೊಗೊಂಬಂದಿದ್ದೀನಿ. ನಂತರ ಕೇಬಲ್ ಜೋಡಿಸೋಕ್ಕೆ ನಾನು ಕೇಬಲನ್ನು ಕೂಡ ಎಲ್ಲ ರೆಡಿ ಮಾಡ್ಕೊಂಡಿದ್ದೀನಿ. ಫಸ್ಟ್ ಆಫ್ ಆಲ್ ಸ್ಟಾರ್ ಕನೆಕ್ಷನ್ ಮಾಡಿ ನಂತರ ಕೇಬಲ್ ಕನೆಕ್ಷನ್ ನೋಡಿ. ಕೇಬಲ್ ಕನೆಕ್ಷನ್ಸನ್ನು ಈ ಥರ ಯಾಕೆ ಮುಂದೆ ನಂತರ ಹಿಂದೆ ಮಾಡ್ಕೋಬೇಕು ಅಂದರೆ, ಈ ಥರ ಮಾಡೋದ್ರಿಂದ ಒಂದಕ್ಕೊಂದು ಜಾಯಿನ್ ಆಗೋದಿಲ್ಲ, ಒಂದು ಪಾಯಿಂಟು. ಎರಡನೇದಾಗಿ ಹೀಟ್ ಆಗೋದಿಲ್ಲ. ಆ ಒಂದು ಉದ್ದೇಶಕ್ಕೋಸ್ಕರವಾಗಿ ಒಂದು ದೊಡ್ಡದು ಸಣ್ಣದು ಮಾಡ್ಕೊಳ್ತೀವಿ. ಇದು ಕೇಬಲ್ ಜಾಯಿಂಟ್ ಹಾಕ್ಲಿಕ್ಕೆ ಮಾಡ್ಕೊಳ್ಳುವಂಥ ಒಂದು ಪದ್ಧತಿ. ನಂತರ ಈಗ ಫಸ್ಟ್ ನಾವು ಸ್ಟಾರ್ ಕನೆಕ್ಷನ್ಸ್ ಮಾಡೋಣ. ಸ್ಟಾರ್ ಕನೆಕ್ಷನ್ಸ್ ಮಾಡೋಕ್ಕೆ ನಮಗೆ ಇಲ್ಲಿ RYB ರೆಡ್ಡು ಯೆಲ್ಲೋ ಬ್ಲೂ ಅಂತ ಹೇಳ್ಬಿಟ್ಟು ನಮಗೆ 6 ಟರ್ಮಿನಲ್ಸ್ ಇದ್ದಾವೆ. ಇದರಲ್ಲಿ ನಮಗೆ ಇದು A B C ಅಂತ ತಿಳ್ಕೊಳ್ತೀವಿ. ಆದರೆ ಇದರಲ್ಲಿ ಏನಾಗಿದೆ ಅಂದರೆ ಸ್ಟಾರ್ ಕನೆಕ್ಷನ್ಸ್ ಮಾಡುವಾಗ ಏನಾಗ್ತದೆ, ನಾವು ಯಾವುದನ್ನಾದರೂ 3 ಕಾಮನ್ ಮಾಡ್ಬೋದು. ಯಾವುದನ್ನಾದರೂ 3 ನಾವು ಇದರಲ್ಲಿ ಪ್ಯಾರಲಲ್ ಜೋಡಿಸಿ, ಇದು ಹೆಚ್ಚಾಗಿ ನಮ್ಮ ರೈತ ಬಾಂಧವರಿಗೆ ಅಂದರೆ ನಮ್ಮ ಅನ್ನದಾತನಿಗೆ ಟ್ರೈನಿಂಗ್ ಕೊಡಬೇಕಂತಿದ್ದೇನೆ. ನೋಡೋಣ ಎಷ್ಟು ಜನ ನನ್ನ ವಿಡಿಯೋನ ನೋಡಿಬಿಟ್ಟು ಅವರು ಕಾಲ್ ಮಾಡ್ತಾರೆ ಏನನ್ನೋದು ಗೊತ್ತಾಗ್ತದೆ. ಎಲ್ಲರೂ ತುಂಬ ಕನ್ನಡದಲ್ಲಿ ಸಾಮಾನ್ಯವಾಗಿ ಸಬ್ಮರ್ಸಿಬಲ್ ವಾಟರ್ ವೈಂಡಿಂಗನ್ನು ಯಾರೂ ಹೇಳಿಲ್ಲ ಇದುವರೆಗೂ, ಯಾರೂ ಕಮೆಂಟ್ ಮಾಡಿಲ್ಲ ಅಥವಾ ಹಾಕಿಲ್ಲ ಇದರಲ್ಲಿ ವಿಡಿಯೋದಲ್ಲಿ. ಅದೇ ಫಸ್ಟ್ ಟೈಮ್ ನೋಡ್ತಾ ಇದ್ದೇನೆ. ಹಾಗಾಗಿಬಿಟ್ಟು ನೀವೆಲ್ಲರೂ ಕೂಡ ಸಬ್ಸ್ಕ್ರೈಬ್ ಆಗಿ, ಲೈಕ್ ಮಾಡಿ, ಬೆಲ್ ಬಟನ್ ಒತ್ತಿ. ಓಕೆ, ಈಗ ಈ 3ಕ್ಕೆ ನಾನು ಕೇಬಲನ್ನು ಜೋಡಿಸೋ ವ್ಯವಸ್ಥೆನ ಮಾಡ್ತೇನೆ. ಓಕೆ, ಓಕೆ, ಇವು 3ಕ್ಕೆ ಕೇಬಲ್ ಹಾಕೋಣ. ಇವು 3ಕ್ಕೆ ನಾವು ಕೇಬಲ್ ಹಾಕಿ ನೋಡಿ ಹೇಗಿರುತ್ತೆ ಅಂದರೆ ಎಲ್ಲ ಒಳಗಡೆ ಎಲ್ಲ ಈ ಥರನೇ ಇರ್ತದೆ. ಈ ಥರ ಹೀಗೆ ಯಾವಾಗಾದ್ರೂ ಕೇಬಲ್ ಜೋಡಿಸ್ಬೋದು. ಅದರಲ್ಲಿ ಕೇಬಲಲ್ಲಿ ನಮಗೆ ಕರೆಕ್ಟಾಗಿ ಬಣ್ಣ ಇರ್ತದೆ, ಬಣ್ಣ ವೈಸ್ ಕರೆಕ್ಟಾಗಿ ಮಾಡಬೇಕಾಗ್ತದೆ. ಓಕೆ, ಕೇಬಲ್ ನಮಗೆ ಬಣ್ಣ ಇರ್ತದೆ, ಬಣ್ಣ ವೈಸ್ ಕರೆಕ್ಟಾಗಿ ಮಾಡ್ಬೋದು. ಕಟ್ ಮಾಡ್ಕೋಬೇಕು ಒಂದೇ ಲೆವೆಲ್ಗೆ. ಸ್ಕಿನ್ ಮಾಡ್ಕೊಳ್ಳಿ.
ಸಾಧಾರಣ ಒಂದು 1.5 ಇಂಚ್ ಉದ್ದವಷ್ಟು ಸ್ಕಿನ್ ಮಾಡ್ಕೋಬೇಕು. ಯಾಕಂದರೆ ಕೇಬಲ್ಗೆ ರೌಂಡ್ ಅಪ್ ಹಾಕಬೇಕಾಗುತ್ತೆ. ಸ್ವಲ್ಪ ಸ್ಕಿನ್ ಮಾಡ್ಕೋಬಾರ್ದು, 1.5 ಇಂಚು ಕರೆಕ್ಟ್ ಇರಬೇಕದು. ಇನ್ನೂ ಸ್ವಲ್ಪ ಜಾಸ್ತಿ ಆದ್ರೆ ಏನು ತೊಂದರೆ ಇಲ್ಲ, ಆದರೆ ಕಮ್ಮಿ ಮಾಡಬಾರ್ದು. ಇದ್ರ ಮೇಲೂ ಕೂಡ ಎನಾಮಲ್ ಪೇಂಟ್ ಇರುತ್ತೆ. ಕ್ಲೀನಾಗಿ ಶೈನ್ ಆಗಂಗೆ ಸ್ಕಿನ್ ಮಾಡಬೇಕು. ಈ ಥರ ಎಲ್ಲ ಕ್ಲೀನಾಗಿ ಸ್ಕೈನ್ ಆಗಂಗೆ ಸ್ಕಿನ್ ಮಾಡೋದು. ಮಾಡಿದ್ದೀವಲ್ಲ, ಈ ಥರ ಫುಲ್ಲು ಶೈನ್ ಆಗ್ಬೇಕು. ಈ ಥರ ಸ್ಕೈನ್ ಆಗಿ ಕಿಸ್ ಮಾಡೋದು. ಇದರ ನಮಗೆ ರೆಡ್ಡಿಗೆ ನಮ್ಮ ಕೇಬಲಲ್ಲಿರ್ತಕ್ಕಂಥ ರೆಡ್ ಕಲರನ್ನೇ ಜಾಯಿಂಟ್ ಮಾಡಬೇಕು. ಈ ಕೇಬಲಲ್ಲಿ ರೆಡ್ ಇದೆ, ಓಕೆ, ರೆಡ್ಡಿಗೆ ರೆಡ್ಡನ್ನೇ ಜಾಯಿಂಟ್ ಮಾಡಬೇಕು. ಇದನ್ನು ಚೆನ್ನಾಗಿ ಟ್ವಿಸ್ಟ್ ಮಾಡ್ಕೊಂಡಿರಬೇಕು. ಆವಾಗ ರೆಡ್ ಇದೆ, ರೆಡ್ಡಿಗೆ ರೆಡ್ಡನ್ನೇ ಜಾಯಿಂಟ್. ಹೇಗೆ ಜಾಯಿಂಟ್ ಮಾಡಬೇಕು ಅಂದರೆ ಇದನ್ನು ಸ್ಟ್ರೇಟ್ ಜಾಯಿಂಟ್ ಹಾಕ್ಬೇಕು. ಇದನ್ನು ಓಕೆ, ಇದನ್ನು ನಮಗೆ ಸ್ಟ್ರೇಟ್ ಜಾಯಿಂಟ್. ನೋಡಿ, ಕರೆಕ್ಟಾಗಿ ಜಾಯಿಂಟ್ ತುಂಬ ಟೈಟ್ ಇರಬೇಕು, ಲೂಸ್ ಇರೋದು ಆಗಬಾರ್ದು. ಸ್ಪಾರ್ಕ್ ಬರ್ತದೆ, ಲೂಸ್ ಇರೋದು ಅಥವಾ ಏನಾರು ಆಯ್ತು ಅಂದರೆ ಸ್ಪಾರ್ಕ್ ಆಗಿಬಿಡ್ತದೆ. ಅದಕ್ಕೋಸ್ಕರವಾಗಿ ಫುಲ್ಲು ಟೈಟಲ್ಲಿ ಅದನ್ನ ರೌಂಡ್ ಅಪ್ ಮಾಡಬೇಕು. ನೋಡಿದ್ರಾ, ಈ ಥರ ಜಾಯಿಂಟ್ ಆಗ. ಓಕೆ, ಇದಾದ ನಂತರ ಮೇಲೆ ಟೇಪ್ ಹಾಕಬೇಕು. ಫುಲ್ಲು ಟೈಟ್ ಎಳೆದು ಹೊಡಿಬೇಕು ಟೈಪನ್ನು. ಅದು ವಂಡರ್ ಟೈಪೇ ತೊಗೋಬೇಕು, ಆರ್ಡಿನರಿ ತಗೋರು. ನೆಕ್ಸ್ಟು ಎಲ್ಲೋ ಹಾಕಿ ಇದ್ರ ಜಾಯಿಂಟನ್ನು ಹೀಗೆ ಟರ್ನ್ ಮಾಡಬೇಕು. ಅದನ್ನು ಆಗ ಟರ್ನ್ ಮಾಡಬೇಕು. ಎರಡು ಅಪೋಸಿಟಲ್ಲಿ ಟರ್ನ್ ಆಗಬೇಕು. ಓಕೆ, ಇದನ್ನು ಈ ಥರ ಟರ್ನ್ ಮಾಡಬೇಕು. ಹೀಗೆ ಫಿನಿಶಿಂಗ್ ಕರೆಕ್ಟ್ ಇರಬೇಕು. ಓಕೆ, ಟೇಪ್ ಹಾಕ್ಬೇಕು. ಫುಲ್ಲು ಟೈಟಲ್ಲಿ ಹೊಡಿಬೇಕು ಟೇಪು, ಲೂಸ್ ಹೊಡಿಬಾರ್ದು. ಹೀಗೆ ಟೇಪನ್ನು ಫುಲ್ ಟೈಟಲ್ಲಿ ಹೊಡೆದು. ನೆಕ್ಸ್ಟ್ ಬ್ಲೂ ಉಳಿದಿದೆ, ನಮ್ಮಲ್ಲೂ ಕೂಡ ಬ್ಲೂ ಇದೆ. ಬ್ಲೂಗೆ ಬ್ಲೂವನ್ನು ಜಾಯಿನ್ ಮಾಡೋಣ. ಎರಡನ್ನು ಅಪೋಸಿಟ್ ಡೈರೆಕ್ಷನ್ಸ್ನಲ್ಲಿ ರೊಟೇಟ್ ಮಾಡಬೇಕು. ಓಕೆ, ಇದ್ರ ಮೇಲೆ ಫಸ್ಟು ಟೇಪ್ ಹಾಕ್ಬೇಕು. ಇದ್ರ ಮೇಲ್ಗಡೆ ಮತ್ತೆ MRF ಹಾಕಬೇಕು. ಫುಲ್ ಟೈಟ್ ಎಳೆದೊಡಿಬೇಕು MRF ಅನ್ನು. ಓಕೆ, MRF ಹೊಡೆದ್ಮೇಲೆ ಮತ್ತೆ ಟೇಪ್ ಹಾಕ್ಬೇಕು. ಈಗ 2 ಸಾರಿ ಇನ್ಸುಲೇಷನ್ ಮಾಡೋದ್ರಿಂದ ಜಾಯಿಂಟಿಗೆ ಯಾವುದೇ ಲೀಕೇಜ್ ಬರೋದಾಗಲಿ ಅಥವಾ ಶಾರ್ಟ್ ಆಗೋದಾಗಲಿ ಚಾನ್ಸಸ್ ಇರಲ್ಲ. ಇದ್ರ ಮೇಲ್ಗಡೆ ಮತ್ತೊಡೆ. ಓಕೆ, ಈ ಥರ ಮಾಡೋದ್ರಿಂದ ಏನಾಗುತ್ತೆ ಅಂದರೆ ಲೀಕೇಜ್ ಬರೋದಿಲ್ಲ.
ಓಕೆ, ಇದ್ರ ಮೇಲ್ಗಡೆ ಮತ್ತೆ MRF ಅನ್ನು ಹೊಡೆಯಬೇಕು. MRF ಮೇಲೆ ಇವನ್ನ ಡಿಫ್ರೆಂಟ್ ಪ್ಲೇಸಲ್ಲಿ ಇಟ್ಬಿಟ್ಟು ಮತ್ತೊಂದು ಸರಿ ಇದ್ರ ಮೇಲೆ ಹೊಡೆಯಬೇಕು. ಈ ಥರ ಡಿಫ್ರೆಂಟ್ ಪ್ಲೇಸ್ ನೋಡಬೇಕು. ನೋಡಿ ಏನಾಗಿದೆ, ಇದು ಈ ಜಾಯಿಂಟ್ ಇಲ್ಲಿದೆ, ಈ ಜಾಯಿಂಟ್ ಇದೆ, ಈ ಜಾಯಿಂಟ್ ಇಲ್ಲಿದೆ. ಹೀಗೆ ಡಿಫ್ರೆನ್ಸ್ ಆಗೋದ್ರಿಂದ ಏನಾಗುತ್ತೆ ಅಂದರೆ ಹೀಟ್ ಫಾರ್ಮೇಷನ್ ಆಗೋದಿಲ್ಲ. ನಂತರ ಏನಾಗುತ್ತೆ ಅಂದರೆ ಅವು ಒಂದಕ್ಕೊಂದು ಜಾಯಿಂಟ್ ಆಗಿ ಶಾರ್ಟ್ ಸರ್ಕ್ಯೂಟ್ ಕೂಡ ಆಗಲಿಕ್ಕೆ ಚಾನ್ಸಸ್ ಇರೋದಿಲ್ಲ. ಫುಲ್ ಟೈಟಲ್ಲಿ ಹೊಡಿಬೇಕು, ಒಳಗಡೆ ನೀರು ಸೇರದೇ ಇರೋ ರೀತಿ. ನಾವಿಲ್ಲಿ ಕೇಬಲನ್ನು ಸ್ಕಿನ್ ಮಾಡ್ಕೊಂಡಿರ್ತೀವಿ, ಅದನ್ನು ಕೂಡ ಕವರ್ ಮಾಡಬೇಕು. ನೋಡಿ, ಈ ಥರ ಮಾಡೋದ್ರಿಂದ ನೀರು ಒಳಗಡೆ ಎಲ್ಲಿ ಹೋಗಲಿಕ್ಕೆ ಸಾಧ್ಯತೆ ಇಲ್ಲ. ಈ ಥರ ಜಾಯಿಂಟನ್ನು ಕರೆಕ್ಟಾಗಿ ಪಕ್ಕ ಮಾಡ್ಬೇಕು ಜಾಯಿಂಟ್. ಓಕೆ, ಈಗ ಇದು ಒಳಗಡೆ ಕಟ್ಟಿಬಿಡೋಣ. ಯಾವ ಥರ ಕಟ್ಟಬೇಕು, ಇದನ್ನು ಕೂಡ ರೌಂಡ್ ಅಪ್ ಮಾಡಬೇಕು. ಹೀಗೆ ಇದು ಎಲ್ಲಿ ನಮಗೆ ಗ್ಯಾಪ್ ಇದೆ ನೋಡಿಬಿಟ್ಟು ಅಲ್ಲಿ ಹೀಗೆ ರೌಂಡ್ ಅಪ್ ಮಾಡಿ ಒಳಗಡೆ ಕಟ್ಟೋಂಥ ವ್ಯವಸ್ಥೆಯನ್ನು ಮಾಡಬೇಕು. ಹೀಗಿಟ್ಬಿಟ್ಟು ಕಟ್ಟಬೇಕು. ಕೇಬಲ್ನಾದರೂ ಕಟ್ಟಿ ಅಥವಾ ವೈಂಡಿಂಗಿಗಾದರೂ ಕಟ್ಟಿ. ಓಕೆ, ಇಲ್ಲಿದೆಯಲ್ಲ ಈ ಥರ ಕರೆಕ್ಟಾಗಿ ಇಲ್ಲೇನು ಜಾಯಿಂಟ್ ಹಾಕಿದ್ದೀವಲ್ಲ ಇಲ್ಲಿ ಅದನ್ನು ಹಾಕಿಬಿಟ್ಟು ಕೇಬಲನ್ನು ಕಟ್ಟಬೇಕಾಗ್ತದೆ. ಕೇಬಲ್ ಕಟ್ಟಿದ ಮೇಲೆ ಮತ್ತೊಂದು 2-3 ಜಾಗದಲ್ಲಿ ಕಟ್ಟಬೇಕು. ಅದನ್ನು ಕ್ಲೀನಾಗಿ ಫೋಲ್ಡ್ ಮಾಡಿಟ್ಟು ಇಲ್ಲೊಂದು ಜಾಗದಲ್ಲಿ ಕಟ್ಟಬೇಕು. ಓಕೆ, ಆಯಿತಾ. ಮತ್ತೊಂದು ಜಾಗದಲ್ಲಿ ಕಟ್ಟಬೇಕು. ಇಲ್ಲೊಂದು ಜಾಗದಲ್ಲಿ ಕಟ್ಟಿಬಿಟ್ರೆ ಸಾಕು. ಒಂದು 3 ಜಾಗದಲ್ಲಿ ಕಟ್ಟಿದೆ.